ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇವತ್ತು ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ವಾ, ಇದು ನನ್ನ ತವರು ಮನೆ. ನಾನು ಇವಾಗ ತವರು ಮನೆಗೆ ಬಂದಿದ್ದೀನಿ. ಏನಪ್ಪ ನಂದಿನಿ ಅಕ್ಕ ಹೇರ್ ಸ್ಟೈಲ್ ವಿಡಿಯೋಸ್ ಮಾಡ್ತಾಯಿದ್ರು, ಹೇರ್ ವಿಡಿಯೋಸ್ ಮಾಡ್ತಾಯಿದ್ರು, ಹೇರ್ ಕೇರ್ ವಿಡಿಯೋಸ್ ಮಾಡ್ತಾಯಿದ್ರು, ಇವತ್ತೇನು ಡೈಲಿ ಲಾಗ್ಸ್ ಹಾಕ್ಬಿಟ್ಟಿದ್ದಾರೆ ಅಂತ ನೀವು ಯೋಚನೆ ಮಾಡ್ಬೋದು. ಇನ್ನು ಮುಂದೆ ಡೈಲಿ ಲಾಗ್ಸ್ ಅವಾಗ ಬರ್ತಾ ಇರುತ್ತೆ. ನನಗೆ ಯಾವಾಗೆಲ್ಲ ಆಗುತ್ತೋ ಅವಾಗೆಲ್ಲ ಡೈಲಿ ಲಾಗ್ಸ್ನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಇದೆಲ್ಲ ನನ್ನ ತವರು ಮನೆಯಲ್ಲಿ ನಮ್ಮಮ್ಮ ಹಚ್ಚಿರೋ ಪ್ಲಾಂಟ್ಸ್ಗಳು. ಮಲ್ಲಿಗೆ ಹೂವಿನ ಗಿಡ ಆಗಿರಬಹುದು, ದೊಡ್ಡ ಪತ್ರೆಯಲ್ಲಿ ಆಗಿರಬಹುದು, ಬ್ರಹ್ಮಕಮಲ ಆಗಿರಬಹುದು, ಅಲೋವೆರಾ ಪ್ಲಾಂಟ್ ಆಗಿರಬಹುದು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಬಹುದು. ನಮ್ಮಮ್ಮನೇ ಹಚ್ಚಿರೋದು ಇವೆಲ್ಲ. ಎಷ್ಟು ದೊಡ್ಡದಾಗಿ ಅಲೋವೆರಾ ನೋಡಬಹುದು ನೀವು, ತುಂಬ ದೊಡ್ಡದಾಗಿದೆ. ಈವ್ನಿಂಗ್ ಲಾಗ್ ಆಗಿರೋದ್ರಿಂದ ಸೂರ್ಯ ಮುಳುಗೋದನ್ನು ತೋರಿಸ್ತಾ ಇದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ. ನೋಡಿ, ಮನೆ ಹಿಂದೆನೂ ಅಷ್ಟೇ ಸ್ವಲ್ಪ ಕಟ್ಟಿಗೆಗಳನ್ನಾಗಿರಬಹುದು, ಮಾವಿನ ಗಿಡ ಆಗಿರಬಹುದು, ಎಲ್ಲವನ್ನು ಹಾಕ್ಕೊಂಡಿದ್ದಾರೆ. ಇದು ನಾನು ಹುಟ್ಟಿ ಬೆಳೆದಂತಹ ಊರು. ಎಷ್ಟೊಂದು ನೆನಪುಗಳಿವೆ ಈ ಊರಲ್ಲಿ ಅಂತ ಹೇಳಬಹುದು. ತುಂಬ ಅಂದರೆ ತುಂಬ ನೆನಪುಗಳಿವೆ. ನಮ್ಮೂರಲ್ಲಿ ಇವಾಗ ನಮ್ಮ ಊರಿನ ಗುರುಗಳಾಗಿರೋರು ಅವ್ರ ಪಟ್ಟಾಭಿಷೇಕ ಇದೆ. ಅದಕ್ಕೋಸ್ಕರನೇ ಈ ರೀತಿಯಾದ ಕುಂಭ ಮೆರವಣಿಗೆ ಆಗಿರಬಹುದು. ರಂಭಾಪುರಿ ಅಜ್ಜಾರು ಕೂಡ ಬಂದಿದ್ದರು ಅವರ ಪಟ್ಟಾಭಿಷೇಕಕ್ಕೆ. ಆ ವಿಡಿಯೋನು ಕೂಡ ಸ್ವಲ್ಪ ಗ್ಲಿಮ್ಸ್ನ ಹಾಕ್ತೀನಿ. ನಾನು ಹೋಗಿದ್ದಿಲ್ಲ, ಸ್ವಲ್ಪ ಹುಷಾರಿಲ್ಲದ ಕಾರಣ. ನಮ್ಮ ಪಪ್ಪಾನೇ ಮಾಡ್ಕೊಂಬಂದಿರೋ ವಿಡಿಯೋ ಇದು. ಅವ್ರು ಎಷ್ಟು ಮಾಡ್ಕೊಂಬಂದಿದ್ದಾರೆ ಅಷ್ಟನ್ನು ನಾನು ಹಾಕಲಿಕ್ಕೆ ಟ್ರೈ ಮಾಡಿದ್ದೀನಿ. 1 ತಿಂಗಳಿಂದ ನಮ್ಮೂರಲ್ಲಿ ಹಬ್ಬನೇ ಅಂತ ಹೇಳಬಹುದು. 1 ತಿಂಗಳಿಂದ ದಿನಾನೂ ಕೂಡ ಒಂದೊಂದು ರೀತಿಯ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಮೊನ್ನೆ ಅಂದರೆ ಮೊನ್ನೆ ಗುರು ಪಟ್ಟಾಭಿಷೇಕ ಆಯಿತು ಆಲ್ರೆಡಿ. ನಾನು ವಿಡಿಯೋನ ಶೇರ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ನೋಡ್ತಾ ಇರಬಹುದು ನೀವು, ಡೊಳ್ಳು ಕುಣಿತ ಆಗಿರಬಹುದು, ಎಲ್ಲ ರೀತಿಯ ಕಾರ್ಯಕ್ರಮಗಳು ನಡೆಸ್ಕೊಟ್ಟಿದ್ದಾರೆ ಅಂತ ಹೇಳಬಹುದು. 1 ಮಂತಿಂದ ತುಂಬ ಅಂದರೆ ತುಂಬ ಕುದುರೆ ಕುಣಿತ ಆಗಿರಬಹುದು, ಒಂಟೆ ಕುಣಿತ ಆಗಿರಬಹುದು, ಎಲ್ಲ ರೀತಿಯ ಕಾರ್ಯಕ್ರಮ. ಅಂದರೆ ಒಂದಲ್ಲ ಬುತ್ತಿ ಕಟ್ಟುವ ಹಬ್ಬ ಇರಬಹುದು, ಎಲ್ಲ ರೀತಿಯ ಹಬ್ಬಗಳು, ಎಲ್ಲ ರೀತಿಯ ಹಬ್ಬದ ಥರ ವಾತಾವರಣನ ಕ್ರಿಯೇಟ್ ಮಾಡಿದರು ಅಂತಲೇ ಹೇಳಬಹುದು. 1 ಮಂತಿಂದ 3 ಟೈಮ್ ನೋಡ್ತಾ ಇದ್ದೀರಲ್ವಾ, ಇವ್ರದ್ದೇ ಪಟ್ಟಾಭಿಷೇಕ ಇತ್ತು. ರಂಭಾಪುರಿ ಅಜ್ಜಾರು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಕುದುರೆ ಕುಣಿತ ಆಗಿರಬಹುದು, ಒಂಟೆಗಳ ಕುಣಿತ, ಎಲ್ಲವೂ ಕೂಡ ಒಂಥರ ಹಬ್ಬದ ರೀತಿ ವಾತಾವರಣ 1 ಮಂತಿಂದ ಅಂತ ಹೇಳಬಹುದು. ಇವತ್ತು ಈವ್ನಿಂಗ್ ಎಲ್ಲ ನಡೀತು ಇದು. ನೋಡ್ತಾ ಇರ್ಬೋದು, ನನ್ನ ಮಗ ಅವ್ರ ತಾತ ಒಂದು ಲಾಲಿಪಾಪ್ ತಂದುಕೊಟ್ರು. ಎಷ್ಟು ಖುಷಿಯಿಂದ ಇದ್ದಾನಲ್ವಾ. ನೋಡ್ತಾ ಇರಿ, ಅಲ್ಲಿ ನಮ್ಮ ಅಜ್ಜಿ ಇರೋದು ಅವರು. ಇವಾಗ ನಮ್ಮಮ್ಮ ಹಳ್ಳಿ ಸ್ಟೈಲಲ್ಲಿ ತೀಡಿದ ರೊಟ್ಟಿನ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ನೋಡಬಹುದು ನೀವು, ಮೊದಲನೇದಾಗಿ ಈ ಥರ ಜಿಗಿ ಹಾಕ್ಕೊಂಡ್ಬಿಟ್ಟು, ಅಂದರೆ ಬಿಸಿ ನೀರನ್ನು ಜೋಳದ ಹಿಟ್ಟಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೋತಾರೆ. ಒಲೆಯಲ್ಲಿ ಮಾಡೋ ರೊಟ್ಟಿ ಇದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಬಹುದು. ಈ ರೀತಿಯಾಗಿ ಲಟ್ಟುಣಿಗೆಗೆ ಒಂದು ಪೇಪರ್ನ ಸುತ್ತಬಿಟ್ಟು ಈ ಥರ ಲಟ್ಟಿಸ್ತಾ ಹೋಗ್ತಾರೆ. ಯಾಕಂದರೆ ನಮ್ಮೂರಲ್ಲಿ ಗುರು ಪಟ್ಟಾಭಿಷೇಕ ಇತ್ತು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಯಾರೂ ರೊಟ್ಟಿನ ತಟ್ಟಿಬಿಟ್ಟು ಮಾಡೋದಿಲ್ಲ, ಈ ಥರ ತೀಡ್ಬಿಟ್ಟು ಮಾಡ್ತಾರೆ. ನೋಡ್ತಾ ಇರ್ಬೋದು ನೀವು, ಈ ಥರ ಅಮ್ಮ ಎಷ್ಟು ಚೆನ್ನಾಗಿ ತೀಡ್ತಿದ್ದಾರೆ ಅಂತ. ನಮ್ಮ ಮಮ್ಮಿನೇ ಇವರು ತೀಡ್ತಾ ಇರೋರು. ಹಳ್ಳಿ ಸ್ಟೈಲಲ್ಲಿ ಮಾಡ್ತಾ ಇರೋ ರೊಟ್ಟಿ ಇದು. ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಬಹುದು. ನನಗೆ ಈ ರೀತಿಯಾಗಿ ತೀಡಿದ ರೊಟ್ಟಿ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ತಟ್ಬಿಟ್ಟು ಮಾಡ್ತೀನಿ, ಆದರೆ ಈ ಥರ ತೀಡೋದಕ್ಕೆ ಬರೋದಿಲ್ಲ. ತೆಳ್ಳಗಾಗೋದಿಲ್ಲ, ದಪ್ಪನಾಗುತ್ತೆ, ಅದಕ್ಕೋಸ್ಕರ ತೀಡೋದಿಲ್ಲ. ಈ ಥರ ಚೆನ್ನಾಗಿ ತೆಳುವಾಗಿ ತೀಡ್ಬಿಟ್ಟು ಈ ಥರ ಒಲೆ ಹಂಚಿನ ಮೇಲೆ ಬೇಯಿಸೋದು. ಇದನ್ನು ಈ ಥರ ಬೇಯಿಸ್ಬಿಟ್ಟು ಹಾಕಿಬಿಟ್ಟು ಇದ್ರ ಮೇಲೆ ಸ್ವಲ್ಪ ನೀರನ್ನು ಹಚ್ಚೋದು. ಯಾಕಪ್ಪ ಅಂದರೆ ಹಿಟ್ಟನ್ನು ಹಾಕಿಬಿಟ್ಟು ತಟ್ಟಿರ್ತೀವಲ್ವ, ಅದು ಚೆನ್ನಾಗಿ ಬರೋದಿಲ್ಲ ಆಮೇಲೆ ಬೇಯಿಸಿದ ಮೇಲೆ. ಅದಕ್ಕೋಸ್ಕರ ಈ ಥರ ನೀರನ್ನು ಹಚ್ಚೋದು ಮೇಲ್ಗಡೆ. ನೋಡಬಹುದು ನೀವು ಯಾವ ರೀತಿಯಾಗಿ ಉಬ್ಬಿ ಬರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ, ಜೋಳದ ರೊಟ್ಟಿ ಅಂತೂ. ಇದ್ರ ಜೊತೆ ಕಿರ್ಸಾಲಿ ಪಲ್ಯನೂ ಕೂಡ ಮಾಡಿದರು. ಅದನ್ನು ವಿಡಿಯೋ ಮಾಡ್ಕೊಳ್ಳೋದು ನನಗೆ ಮರ್ತು ಹೋಯಿತು, ಅದಕ್ಕೋಸ್ಕರ ಅದಕ್ಕೆ ಕಿರ್ಸಾಲಿ ಪಲ್ಯ ಅಷ್ಟೇ ವಿಡಿಯೋ ಮಾಡಿದ್ದೆ. ಇವಾಗ ಮಾರ್ನಿಂಗ್ ಎದ್ದ ತಕ್ಷಣ ಸೂರ್ಯನ ತೋರಿಸ್ತಾ ಇದ್ದೀನಿ. ಇದ್ರ ಮೂಲಕ ನಾನು ವಿಡಿಯೋನು ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ.